ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರುವಂಥದ್ದು ವಿಷಯ ಏನು ಅಂದರೆ, ಯಾವುದೇ ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡಲಿಕ್ಕೆ ಬರಲಿಲ್ಲ. ಒಂದಷ್ಟು ಕಂಟೆಂಟ್ ಇಟ್ಕೊಂಡು ಮಾತಾಡಬೇಕು ಅನ್ನುವಂಥದ್ದು ನಮಗೂ ಆಸೆ ಇರುವಂಥದ್ದು. ಆದರೆ ಏನು ಮಾತಾಡಬೇಕು ಅಥವಾ ಯಾವ ರೀತಿಯ ಕಂಟೆಂಟ್ ಇಟ್ಕೊಂಡು ಬರಬೇಕು ಎಂಬುವಂಥದ್ದು ಒಂದಷ್ಟು ಅಂದರೆ ಪ್ಲ್ಯಾನಿಂಗ್ ಅಷ್ಟಿಲ್ಲ. ಯಾಕೆಂದರೆ ಒಂದಷ್ಟು ಆ ರೀತಿಯ ಪ್ಲ್ಯಾನ್ ಮಾಡಲಿಕ್ಕೆ ಏನು ಮೆಚ್ಯೂರ್ಡ್ ಇಲ್ಲ ಅಂತ ನಾನು ಈಗ ಯೋಚನೆ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಯಾವ ರೀತಿಯ ಒಂದು ಕಂಟೆಂಟ್ ಇಟ್ಕೊಂಡು ಬರ್ಬೋದು ಅಂತ ಒಂದು ಪ್ಲೇಸ್ ಕಮೆಂಟ್ ಮಾಡಿ. ಯಾಕೆಂದರೆ ಒಂದಷ್ಟು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಏನು ಯೋಚನಾ ಶಕ್ತಿ ಇರುವಂಥದ್ದು. ಒಬ್ಬ ಚೆನ್ನಾಗಿ ಆಟ ಆಡಿದರೆ ಮತ್ತೊಬ್ಬ ಚೆನ್ನಾಗಿ ಹಾಡ್ತಾನೆ, ಇನ್ನೊಬ್ಬ ಚೆನ್ನಾಗಿ ಆರ್ಟಿಸ್ಟ್ ಆಗ್ತಾನೆ, ಮತ್ತೊಬ್ಬ ಚೆನ್ನಾಗಿ ಇರುವಂತಹ ಡ್ರೈವಿಂಗ್ ಮಾಡ್ತಾನೆ. ಸೊ ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಏನು ಸಮರ್ಥರಿರುವಂಥದ್ದು. ಸೊ ಹಾಗಾಗಿ ಯಾರಿಗಾದ್ರೂ ಒಂದು ರೀತಿಯ ಈ ರೀತಿ ಕಂಟೆಂಟ್ ಮಾಡ್ಬೋದು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡುವ, ಟ್ರೈ ಮಾಡ್ತೀನಿ ಖಂಡಿತವಾಗಿಯೂ. ನಾನು ಬಂದಿರುವಂಥದ್ದು ವಿಷಯ ಏನು ಅಂದರೆ, ಇವತ್ತಿಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗಿರುವಂಥದ್ದು. ಈ ವರ್ಷ ಅಂದರೆ ಈ ವರ್ಷಕ್ಕಿಂತ ಹಿಂದಿನ ವರ್ಷ 1 ಇಯರ್ ಆಗಿರುವಂಥದ್ದು ಲಾಗ್ ಸ್ಟಾರ್ಟ್ ಮಾಡಿ. ಸೊ ಈ ಒಂದು ವರ್ಷದಲ್ಲಿ ಒಂದಷ್ಟು ಲಾಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಒಂದಷ್ಟು ಲಾಗಿಗೆ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ, ಒಂದಷ್ಟು ಜನ ನೆಗಡಿದ್ದಾರೆ. ಸೊ ನನಗೇನು ಅದರಿಂದ ಬೇಜಾರು ಇಲ್ಲ. ಯಾಕೆಂದರೆ ನೆಗಡುವವರು ನೆಗಡ್ತಾನೆ ಇರ್ತಾರೆ ಎನ್ನುವಂಥದ್ದು ನಾನು ಯೋಚನೆ ಮಾಡಿಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಅವರನ್ನು ನಾನು ಲೆಕ್ಕಕ್ಕೆ ತೆಗಿತೀನಿ. ಯಾಕೆ ಅಂದರೆ ಅವರ ಒಂದು ನಗು ಆಗಿರ್ಬೋದು ಅಥವಾ ಅವರೊಂದು ನನ್ನನ್ನು ಲಾಗ್ ಮಾಡ್ತೀಯಲ್ಲ, ಹಾಗೆ ಹೀಗೆ ಮಾಡ್ತೀಯಲ್ಲ ಅಂತ ನೆಗಡುವಾಗ ನಮಗೆ ಅದೊಂಥರ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಸೊ ನಾನು ಅವರನ್ನು ಸಹ ಒಂದಷ್ಟು ಏನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ವರ್ಷದಲ್ಲಿ ನನಗೆ 1350 ಎಷ್ಟೋ ಚಿಲ್ಲರೆ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೊಂದಷ್ಟು ಹೊಸ ಕಂಟೆಂಟ್ ನಾನು ಖಂಡಿತವಾಗಿ ನಾನು ತರ್ತೀನಿ. ಯಾಕೆಂದರೆ ನಾನು ಇನ್ನೂ ಅಷ್ಟೇ ಒಂದು ವಾರ 2 ವಾರ ಇರ್ತೀನಿ ಮನೆಯಲ್ಲಿ, ಊರಲ್ಲಿ. ಮತ್ತು ನಾನು ಹೋಗೋನು ಅಂದರೆ 1-2 ವಾರ ಮನೆಯಲ್ಲಿ ಇರ್ತೀನಿ, ಮತ್ತು ನಾನು ಬೇರೆ ಕಡೆ ಹೋಗಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಅಲ್ಲಿಯ ಒಂದಷ್ಟು ಕಂಟೆಂಟ್ ಖಂಡಿತವಾಗಿ ನಾನು ತರ್ತೀನಿ. ಯಾಕೆಂದರೆ ಈಗ ಎಲ್ಲರೂ ಒಂದಷ್ಟು ಲಾಗ್ ಮಾಡ್ತಾರೆ. ಸೊ ಹಾಗಾಗಿ ಒಂದಷ್ಟು ಏನು ಪೀಪಲ್ಸಿಗೆ, ಮನುಷ್ಯರಿಗೆ ಒಂದಷ್ಟು ಡಿಫ್ರೆಂಟ್ ರೀತಿ ಬೇಕು. ಸೊ ಒಂದೇ ರೀತಿ ಲಾಗ್ ಆದರೆ ಅದು ಯಾರು ನೋಡಲ್ಲ, ಅದು ನಮಗೆ ಗೊತ್ತು. ಸೊ ಹಾಗಾಗಿ ಡಿಫ್ರೆಂಟ್ ಒಂದಷ್ಟು ಕಾಂಟೆಂಟ್ ಖಂಡಿತವಾಗಿ ನಾನು ತರಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ವರ್ಷದಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅದ್ರ ಜೊತೆಗೆ ಒಂದಷ್ಟು ಏನು ಸಪೋರ್ಟ್ ಮಾಡಿದ್ದೀರಾ. ಓಕೆ, ಚೆನ್ನಾಗಿದೆ ವಿಡಿಯೋ. ಒಬ್ಬೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಆಗಿರ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಅಥವಾ ಏನು ಲಾಗ್ ಮುಖಾಂತರ ಕಮೆಂಟ್ ಹಾಕುವಂಥದ್ದಾಗಿರ್ಬೋದು, ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಪೋರ್ಟ್ ನನಗೂ ಇರಲಿ, ಬೇರೆ ಯಾರೆಲ್ಲ ಲಾಗ್ ಮಾಡ್ತಾರೆ ಅವರಿಗೂ ಸಹ ಈ ರೀತಿಯ ಸಪೋರ್ಟ್ ಕೊಡಿ ಅಂತ ಹೇಳುತ್ತಾ, ಮತ್ತೊಮ್ಮೆ ನಾನು ಅವತ್ತು ಹೇಳಿದ್ದೆ, ನಮ್ಮೆಲ್ಲರನ್ನು ಕಾಯುವಂತಹ ಯೋಧರಿಗೆ ಜಯವಾಗಲಿ, ನಮಗೆಲ್ಲರಿಗೂ ಅನ್ನವನ್ನು ನೀಡುವಂತಹ ಅನ್ನದಾತನಿಗೆ ಅಂದರೆ ರೈತರಿಗೆ ಶುಭವಾಗಲಿ ಎಂಬಂತಹ ಮಾತನ್ನು ಹೇಳುತ್ತಾ, ಥ್ಯಾಂಕ್ ಯು ಸೊ ಮಚ್. ಬಾಯ್.